ನೋಡಿ, ಬೃಹತ್ ಗಾತ್ರದ ಮರ. ಇಷ್ಟು ಎತ್ತರದ ದಪ್ಪವಾದ ಮರವನ್ನು ನೀವು ನೋಡಿದ್ದೀರಾ? ನೋಡಿ, ಇದೊಂದು ಮರ ಹೇಗಿದೆ ಅಂತ, ವಿಕಾರವಾಗಿದೆ. ಸಣ್ಣಕ್ಕೆ ಇರುವುದಿಲ್ಲ, ಅದು ಹೋಯ್ತದೆ ಹೀಗೆ. ಹೇ ಬರ ಅಮ್ಮಲ್ಲ ಅಲ್ಲಿ ಕಾಣಗವ್ರೆ. ರುಕ್ಮಿಣಕ್ಕನ ಮನೆಗೆ ಬಂದ ಸುಮಾರು ದಿನ ಆಗಿತ್ತಲ್ಲ, ದರ್ಕ ಹೊಡ್ಕೋದು ವಿಡಿಯೋ ಮಾಡೋಕೆ ಹೋಗಿದೆ. ಹೊಡ್ಗಾಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಕಾಡಿಗೆ ಹೊಂಟಿದ್ದೀನಿ ನಾನು. ಅಮ್ಮನ ಕಡೆಯವರೆಲ್ಲ ಡೈಲಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದೆ ನೋಡಿ. ಅವರೊಟ್ಟಿಗೆ ಇವತ್ತು ನಾನು ಕೂಡ ಹೊಂಟಿದ್ದೀನಿ. ಅವರು ದರ್ಕನೆಲ್ಲ ದರ್ದಿಕ್ಕೆ ಹೋಗ್ತರು, ಆದರೆ ನಾನು ನಿಮಗೆ ಕಾಡೆಲ್ಲ ಹೆಂಗೆ ಉಂಟು, ಅಲ್ಲಿ ದರ್ಕನೆಲ್ಲ ಹೆಂಗೆ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗೋದು. ಬನ್ನಿ, ಏನೆಲ್ಲ ವಿಷಯ ಸಿಗ್ತದೆ ನಮಗೆ ಇವತ್ತು ನೋಡಲಿಕ್ಕೆ ಅಂತ ನೋಡೋಣ. ನೋಡಿ, ನಾನು ಅಮ್ಮೆಗೆ ಹೋಗ್ತಾ ಇದ್ದೀವಿ. ದಾದ ಮುಂದೆ ಹೋಗಿದ್ದಾರೆ, ಅಣ್ಣ ಬೈಕಲ್ಲಿ ಬರೋದು ಇದೇ ದಾರಿಯಲ್ಲಿ. ನೋಡಿ, ಟೈಮ್ 9 ಗಂಟೆ ಇತ್ತು. ನೋಡಿ, ಬೃಹತ್ ಗಾತ್ರದ ಮರ. ಇಷ್ಟು ಎತ್ತರದ ದಪ್ಪವಾದ ಮರವನ್ನು ನೀವು ನೋಡಿದ್ದೀರಾ? ನೋಡಿ, ಎಷ್ಟು ದಪ್ಪ ಇದೆಯಪ್ಪ ಈ ಮರ. ನೋಡಿ ಮರ ಹೇಗುಂಟು ಅಂತ. ನೋಡಿ, ಇದು ಕಾಡಿಗೆಲ್ಲ ಹೋಗುವಂಥ ದಾರಿ. ಇಲ್ಲೆಲ್ಲ ಸಣ್ಣ ಸಣ್ಣಕ್ಕೆ ಇದೆಲ್ಲ ಕಾಣಿಸಿದೆ ನಿಮಗೆ. ತಾಳೆ ಗರಿಯ ಗಿಡಗಳು ಇದೆಲ್ಲ ಸಣ್ಣ ಸಣ್ಣಕ್ಕೆ ಇರುವಂಥದ್ದು. ನೋಡಿ, ಇದು ಒಂದು ದೊಡ್ಡ ಪ್ರಪಾತ, ಕೆಳಗಡೆಗೆ ಹೊಂಡ, ಇಲ್ಲಿ ಮೇಲೆ ಬೆಟ್ಟ. ನೋಡಿ, ಜಾಗ ಹೇಗುಂಟು ಅಂತ ಕಮೆಂಟ್ ಮಾಡಿ. ನಮ್ಮೊಟ್ಟಿಗೆ ರಾಕಿನೂ ಕೂಡ ಬರ್ತಿದ್ದಾನೆ. ಇದು ನೋಡಿ ಹೇಗುಂಟು. ಇಲ್ಲಿ ಕೆಳಗಡೆ ಎಷ್ಟು ಡೌನ್ ಅಂತ. ನಾವು ಎಷ್ಟು ಹೈಟಲ್ಲಿ ಇದ್ದೀವಿ ಗೊತ್ತಿಲ್ಲ. ಜಾರು ಬಂಡಿ ಆಡಿದ್ರೆ ಸೀದಾ ಕೆಳಗೇನೆ ಹೋಗಿ ಮುಟ್ಟೋದು. ನೋಡಿ, ಇದೊಂದು ಮರ ಹೇಗಿದೆ ಅಂತ, ವಿಕಾರವಾಗಿದೆ. ನಿಜವಾದ ದರ್ಕಿನಲ್ಲಿ ತರುವಂಥ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ನೋಡಿ, ಇಲ್ಲಿವರೆಗೂ ನಮ್ಮದು ಬೈಕ್ ಬರ್ತದೆ. ಆಮೇಲೆ ಅಲ್ಲಿ ಮೇಲ್ಗಡೆಯಿಂದ ತಲೆ ಮೇಲೆ ಹೊತ್ಕೊ ಬರ್ತದೆ. ಎಂಥದ್ದು ಅದೇ ಇಲ್ಲಯ್ಯ. ನೋಡಿ, ಇಲ್ಲೆಲ್ಲ ದರ್ಕೆಲ್ಲ ತಂದು ಇಟ್ಟಿದ್ದಾರೆ. ಆಮೇಲೆ ಹೀಗೆ ಹೋಗಿದ್ದಾರೆ ಅಲ್ಲಿ ದಾದ. ಮತ್ತು ಅಮ್ಮ ನಮಗೆಲ್ಲ ತೋರಿಸ್ತಂತೆ ಇಲ್ಲಿ. ಯಾಕೆ ನೋಡಿ, ಎಲ್ಲ ತಿರುಗೋದು. ಓಕೆ, ಎಲ್ಲ ಬಂದಿದೆಯಾ? ನೋಡಿ ನೋಡಿ ನೋಡಿ, ನೀವು ಈ ಥರದ ಕಾಡನ್ನು ನೋಡಿದ್ದ ಎಲ್ಲಾದರೂ? ಇದು ನಮ್ಮದೇಯ ನೀರು. ಇಲ್ಲೆಲ್ಲ ಹಿಂಡಲ್ಲಿ ಕಾಡು ಹಂದಿಯೆಲ್ಲ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಓಕೆ, ಇದೇ ಮನೆ ನೀರು ಬೀಳುವುದು ಅಂತ ಹೇಳ್ತಿದೆಯಲ್ಲ.
ನೀರಿಲ್ಲ ಇಲ್ಲಿ ಅಲ್ಲಿಯ ನೀರು ಉಂಟಲ್ಲ ಹೊಂದಿದ್ರೆ ಚಲೋ ಆಯ್ತದೆ. ಅದೇ ನೋಡಿ ಕಾಡಲ್ಲೆಲ್ಲ ಉಂಟು ನೀರೇನು ಹೊಂಡಲ್ದೆ ಹೊರಗೆ ನೀರು ಬರೋದು. ಕಾಡು ಪ್ರಾಣಿಗೆಲ್ಲ ಚಲೋ ಹೋಗ್ತದೆ ಇಲ್ಲಿ ಬಿದ್ಕೊಂಡು ಹೊರಡಾಡ್ಲಿಕ್ಕೆಲ್ಲ. ನೋಡಿ ಇಲ್ಲಿ ವರ್ಷ ಪೂರ್ತಿ ನೀರಿರ್ತದೆ ಈ ಥರದ ಹೊಂಡದಲ್ಲಿ. ಅದ್ರಲ್ಲಿ ಯಾವಾಗೂ ನೀರು ಇರ್ತದೆಯಮ್ಮ. ನೋಡಿ ಇಲ್ಲೊಂದು ಫಾಲ್ಸ್ ಉಂಟು ಕಾಡಲ್ಲಿ. ನೀರಿಲ್ವ ಹೀಗೆ? ಮಳೆಗಾಲದಲ್ಲಿ ಬಂದರೆ ಚೆಂದ ಆಯ್ತದಲ್ಲಮ್ಮ. ಇಲ್ಲೇ ಗೀತ ನೀರು ಬೀಳೋದು. ಕಲ್ಲು ನೋಡಿ ಚಂದ ಅದೇ ಕಲ್ಲು. ಸಣ್ಣ ಕರೀತದೆ ನೀರು, ಸಣ್ಣ ಕರೀತದೆ. ಇಲ್ಲಿಂದ ಬರ್ತದೇನಲ್ಲ ಇದು ನೀರು? ಮ್ಯಾಲಿಂದ ಬರ್ತದೆ. ಅಲ್ಲಿ ಮೇಲೆ ಅಂತ ಹೊಳೆ ಅದೆಯಾ? ಕೊಡ್ಲ ನೀರು ಹತ್ತು ಹೋಗ್ತದೆಯಾ? ನೋಡಿ ಆದರೆ ಮಳೆಗಾಲದಲ್ಲಿ ಬರಬೇಕು, ಚಂದ ನೀರು. ಈಗ ಸಣ್ಣ ಕಷ್ಟ ಇದೆ ನೀರು. ಸಣ್ಣಕ್ಕೆ ಇರುವುದಿಲ್ಲ, ಅದು ಹೋಯ್ತದೆ. ಈಗ ಇರುವುದಿಲ್ಲ, ಹೋಯ್ತದೆ ಅಂದೆ. ಒಂದು ಸ್ವಲ್ಪ ದಿನ ಇರೋದು. ನೀರು ಬಂತ. ನೋಡಿ ಹೇಗಿದೆ ದೊಡ್ಡ ದೊಡ್ಡ ಬೆಂಡೆ. ಬಂದಿ ನೋಡ ಬಗ್ದಕ್ಕಂದ ಹೋಗೋದು ಹಿಂಗೆ ಹೆಂಗೆ. ಹೌದು ನೋಡಿ ಇಲ್ಲೊಂದು ಗುಹೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಪ್ಲೇಸ್ ಈ ಥರ ಇದೆ. ಮಳೆಗಾಲದಲ್ಲಿ ರಭಸವಾಗಿ ನೀರು ಬಂದು ಬೆಟ್ಟದ ಅಂದರೆ ಸೈಡಲ್ಲಿರುವಂಥದ್ದು ಏನು ಮಣ್ಣೆಲ್ಲ ಇದೆ ನೋಡಿ, ಅದೆಲ್ಲನೂ ಕೂಡ ಕೊರ್ಕೊಂಡು ಹೋಗಿ ಈಗ ಅಲ್ಲಿ ಒಂದು ಗುಹೆ ಥರ ಅಲ್ಲಿ ಕ್ರಿಯೇಟ್ ಆಗಿದೆ. ನೋಡಲಿಕ್ಕೆ ಖುಷಿ ಅಂತ ಅನಿಸುತ್ತೆ, ಆದರೆ ಭಯ ಅಂತ ಅನ್ನಿಸ್ತಾ ಇತ್ತು. ಇನ್ನು ಕಾಡು ಪ್ರಾಣಿಗಳು, ಹಾವು ಈ ಥರದ್ದೆಲ್ಲ ಇದೇನು ಅಂತ ಅನ್ನಿಸ್ತಾ ಇತ್ತು. ನೋಡಿ ಮಳೆ ನೀರು ಜೋರಾಗಿ ಬಂದು ಅಲ್ಲಿ ಗುಹೆ ಥರನೇ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ನೋಡಲಿಕ್ಕೆ ತುಂಬ ಆಶ್ಚರ್ಯನೇ ಅಂತ ಅನಿಸುತ್ತೋ ನೋಡಿ. ಇನ್ನು ಇದು ಭೂಕುಸಿತ ಆ ಥರದ್ದೆಲ್ಲ ಆಗ್ಬೋದೇನೋ ಅಂತೆಲ್ಲ ಅನ್ನಿಸ್ತದೆ ನೋಡಿ ನೋಡ್ತಾ ಇದ್ದರೆ. ಇನ್ನು ಎಷ್ಟು ಜೋರಾಗಿ ನೀರು ಬಂದಿರಬೇಡ ಅಲ್ಲ. ಈ ಥರ ನೋಡಿ ಬೆಟ್ಟನೇ ಕೊರೆದು ಅಲ್ಲಿ ಗುಹೆ ಥರ ಆಗಿದೆ. ನೋಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇದೆಲ್ಲ ಮಂದೆ ಸೌದಿಯವರೇ ಎಲ್ಲ ತಂದು ಇಲ್ಲೇ ಅರ್ಧಕ್ಕೆ ಇಟ್ಟದ್ದು. ಇಲ್ಲಿ ಎಲ್ಲ ಬಂದು ಕೂಡ್ಗುವಂಥ ಜೀವನ ನಮ್ಮದು. ಎಷ್ಟು ಕಷ್ಟ ಗೊತ್ತಾ. ಇದು ಕೊಡ್ಬೇಕಂತ ಬೇಡ ಮಾರಿ ನೆಗ್ಗಿಲ್ಲ.
ಈ ಮರದಲ್ಲಿ ಜೇನು ಕಟ್ಟಿತ್ತು, ಅದನ್ನು ತೆಗೆದಿದ್ದಾರೆ. ಇದು ಒಳಗದಿರದ ಒಳಗೆಚ್ಚಿಲ್ಲಲ್ಲ ನೋಡಿ. ದಾದನ ಕಡೆ ಇರೋ ದರ್ಕೊಡ್ಗುವಂಥ ಜಾಗದಲ್ಲಿ ಇದೊಂದು ದೈತ್ಯಾಕಾರವಾದಂಥ ಮರ ಇದೆ. ಅದರಲ್ಲಿ ಜೇನು ಕಟ್ಟಿತ್ತು, ಆದರೆ ಯಾರು ತಗೊಂಡೋಗ್ಬಿಟ್ಟಿದ್ದಾರೆ ನೋಡಿ. ಅದು ತೆಗೆದಿರುವಂಥದ್ದು ಈಗ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಮರದಲ್ಲಿ ಕಟ್ಟಿರುವಂಥದ್ದು ನೋಡಿ. ತುಂಬ ದೊಡ್ಡ ಮರ, ಅದರಲ್ಲಿ ಜೇನು ಕಟ್ಟಿತ್ತು. ಆದರೆ ಇದನ್ನು ತಗೊಂಡೋಗಿ 2 ವರ್ಷ ಆಗಿದೆ. ಆದರೆ ಮರ ಅದೇ ರೀತಿ ತೂತಾಕೊಂಡಿದೆ ಮತ್ತು ಅದರಲ್ಲಿ ಜೇನೆಲ್ಲ ಕಟ್ಟಲಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಫ್ರೆಂಡ್ಸ್, ನಾನು ಮನೆಗೆ ಹೊರಟೆ. ಈ ಬೆರಕಿನೆಲ್ಲ ತರೋ ಜೀವನ ಎಷ್ಟು ಕಷ್ಟ ಉಂಟು ಅದರಲ್ಲಿ ತೊಗೊಂಡು ಬರೋದಂತಿದೆ. ಎಷ್ಟು ಕಷ್ಟ ಅಂತ ನೋಡಿ. ಹಾಗೆ ನಾನು ಸ್ವಲ್ಪ ಹೊತ್ತಿದ್ದು ಹೆಲ್ಪ್ ಮಾಡುವಂತ ಅಂದ್ಕೊಂಡೆ. ಸಿಂಗರಿಗೆಲ್ಲ ಕಚ್ಕೊಡ್ಬೇಕು, ಮತ್ತು ಅವರು ಬೇಡ ಬೇಡ ಹೋಗು ನಿಮ್ಮ ಮನೆಗೆ ಹೋಗು ಅಂತ ಹೇಳಿದ್ರು. ಹಾಗೆ ಸೀದಾ ಬಂದೆ. ನನಗೆ ಈ ಥರ ಬೆರಕಿನಲ್ಲೇ ಮಾಡುವಂಥ ಕೆಲಸ ಇನ್ನು ನಾನು ಮಾಡಿಲ್ಲ. ಇದ್ರ ಮನೆ ಕಡೆದು ತೋಟದ ಕಡೆ ಕೆಲಸ ಅಷ್ಟೇ. ಅಡಿಗೆ ಬರುವಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ. ಇನ್ನು ಈಗ ರುಕ್ಮಿಣಕ್ಕ ಮನೆಯಲ್ಲ ಹತ್ತಿರ ಬಂದೆ. ನೋಡೋಣ, ರುಕ್ಮಿಣಕ್ಕ ಇದ್ದರೆ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಮನೆಗೆ ಹೋಗುವ. ಹೋಯ್ತು, ಅದು ಮುಂದೋಯ್ತು ನೋಡು. ಚಲ್ಲ ಅದಿಲ್ಲ, ಎಲ್ಲಿ ತಕ್ಕ ಬಂದಿರೆ? ಹೇ ಬರ, ಅಮ್ಮಲ್ಲ ಅಲ್ಲಿ ಕಾಣಗವ್ರೆ. ಏನು ನೋಡು, ಇದು ಜೋರದೆ. ಎಂತ ತರಕಾರಿ ಮಾಡಿದ್ಯಾ? ರುಕ್ಮಿಣಕ್ಕ ಮನೆಗೆ ಬಂದೆ. ಹಾಗೆ ರುಕ್ಮಿಣಕ್ಕ ಕೂಡ ಮನೆಯಲ್ಲಿ ಇದ್ರಲ್ಲ. ತರಕಾರಿ ಎಲ್ಲ ಆಯ್ತಾ ಮಾಡಲಿಲ್ಲ ರುಕ್ಮಿಣಕ್ಕ? ಹೌದೇ? ನಾನು ಅಲ್ಲೇ ದರ್ಕೊಡ್ ಗೊಲ್ಲೋಗಿದೆ. ಹಂಗೆಯ ನೀ ಇದ್ದೀಯ ನನ್ನ ಹೇಳ್ತಾ ಹಾಗೆ ಬಂದೆ. ರುಕ್ಮಿಣಕ್ಕನ ಮನೆಗೆ ಬಂದೆ, ಸುಮಾರು ದಿನ ಆಗಿತ್ತಲ್ಲ. ದರ್ಕೊಡ್ಗೋದು ವಿಡಿಯೋ ಮಾಡೋಕೆ ಹೋಗಿದೆ. ಹುಡುಗಾಯ್ತು ನೋಡಿ. ರುಕ್ಮಿಣಕ್ಕ ಇಲ್ಲಿದ್ದಾರೆ. ರುಕ್ಮಿಣಕ್ಕನ ಇಲ್ಲಪ್ಪ, ಎಲ್ಲ ರುಕ್ಮಿಣಕ್ಕನ ಸುದ್ದಿ ಕೇಳುವರೆ. ರುಕ್ಮಿಣಕ್ಕ ಎಲ್ಲ ಹೋಗಾರ ಕೇಳುವರೆ ಅಯ್ಯ. ಹಾಗಾಗಿ ಅಲ್ಲಿಗೆ ಹೋಗಿನಾ, ಹಾಗೆ ರುಕ್ಮಿಣಕ್ಕನ ಮನೆಗೆ ಹೋಗೋನು ಹೇಳ್ತು ಬಂದೆ. ಈ ವರ್ಷ ಎಂಥದ್ದು ಮಾಡಲಿಲ್ಲ ಮಗ ಹಾಳಾಲಿ. ಹೌದಾ? ಹೋದ ವರ್ಷ ಸುಮಾರು ತರಕಾರಿ ಆಗಿತ್ತು ಅಲ್ಲ? ಆಗಿತ್ತು, ಹೋದ ವರ್ಷ ಮಾಡಲಿಲ್ಲ. ಫ್ರೆಂಡ್ಸ್, ನಾನು ಮನೆಗೆ ಬಂದೆ. 9 ಗಂಟೆಗೆ ಹೋಗಿದ್ವಿ ನಾವು ಮನೆಯಿಂದ. ಹಾಗೆ ಈಗ ಬಂದು ಮುಟ್ಟುವಷ್ಟೊತ್ತಿಗೆ 10:25 ಆಗಿದೆ. ಇನ್ನೇನು ಕೆಲಸಗಳು ಕೂಡ ಆಗಲಿಲ್ಲ. ಅಡುಗೆ ಇರಲಿಲ್ಲ, ಕೊಟ್ಟಿಗೆ ಕೆಲಸ, ತೋಟದ ಕೆಲಸ ಎಲ್ಲ ಕೂಡ ಪೆಂಡಿಂಗ್ ಇದೆ. ಇನ್ನು ದಾದನ ಕಡೆಯಲ್ಲಿ ಬೆಟ್ಟದಲ್ಲೇ ಇದ್ದಾರೆ. ಅವರು ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಬರಬಹುದು. ಇನ್ನು ನಂದು ಮನೆ ಕೆಲಸದ ಚಾರ್ಜ್ ಶುರುವಾಗುತ್ತೆ ಈಗ. ಸೊ ಇನ್ನು ಎಲ್ಲ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮಗೆ ಸಿಗೋದಾಯ್ತಾ. ಇನ್ನು ನೋಡಿ, ಎಷ್ಟು ಕಷ್ಟದ ಜೀವನ ಇರುತ್ತೆ ನಮ್ಮದು ಈ ದಿರ್ಕಿನಲ್ಲಿ ತರುವಂಥದ್ದು ಅಲ್ವಾ. ಇವತ್ತು ನನಗೆ ಅನುಭವ ಆಯಿತು. ಕೆಲವೊಬ್ಬರಿಗೆ ಇದರದ್ದು ಅನುಭವ ಎಲ್ಲ ಇರೋದಿಲ್ಲ. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ಅಲ್ಲಿಗೆ ಹೋಗಿ ಬಂದೆ. ನನಗೂ ಕೂಡ ಗೊತ್ತಿಲ್ಲಾಗಿತ್ತು ಅಲ್ಲಿ ಹೇಗೆ ದಿರ್ಕಿನಲ್ಲೆಲ್ಲ ಮಾಡ್ತಾರೆ ಅಂತ. ಸೊ ನನಗೂ ಕೂಡ ಒಂದು ಅನುಭವ, ಅದರೊಟ್ಟಿಗೆ ನಿಮಗೂ ಕೂಡ ಒಂದು ಅನುಭವವನ್ನು ಶೇರ್ ಮಾಡಿದ್ದೀನಿ. ಸೊ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಷ್ಟವಾದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ಥರದ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನೋಡಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದು. ಅಲ್ಲಿವರೆಗೂ ಬೈ ಬಾಯ್.